ಹಲೋ ಮಕ್ಕಳೇ, ಈ ವಿಡಿಯೋದಲ್ಲಿ ಅರ್ಥಮೆಟಿಕ್ ಮೀನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಅರ್ಥಮೆಟಿಕ್ ಮೀನ್ ಅಂದರೆ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು ಆವ್ರೇಜ್ನ, ಸರಿನಾ? ಇಲ್ಲಿ ಇವರು ಕೊಟ್ಟಿರುವಂತಹ ಡೇಟಾ ಬಂದ್ಬಿಟ್ಟು 10 ಸ್ಟೂಡೆಂಟ್ಸ್ದು ಡೇಟಾ. ದಿಸ್ ಇಸ್ ಇನ್ ಅನ್ಗ್ರೂಪ್ಡ್ ಡೇಟಾ, ಓಕೆನಾ? ಇದಕ್ಕೆ ಅನ್ಗ್ರೂಪ್ಡ್ ಡೇಟಾ ಅಂತಾರೆ. ಇಲ್ಲಿ ಪ್ರತಿಯೊಂದು ನಂಬರ್ ಇದೆಯಲ್ಲ, ಇದಕ್ಕೆ ಅಬ್ಸರ್ವೇಷನ್ಸ್ ಅಂತಾರೆ. ಈ ಅನ್ಗ್ರೂಪ್ಡ್ ಡೇಟಾದಲ್ಲಿ ಅರ್ಥಮೆಟಿಕ್ ಮೀನ್ ಹೇಗೆ ಕಂಡುಹಿಡಿಯೋದು ಅಂದರೆ, ಅರ್ಥಮೆಟಿಕ್ ಮೀನ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತ. ಸೊ ಈಗ ನಾವೇನು ಮಾಡಬೇಕು ಅಂದರೆ, ಇಲ್ಲಿ 10 ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಕೊಟ್ಟಿದ್ದಾರಲ್ಲ, ಈ ಮಾರ್ಕ್ಸ್ನೆಲ್ಲ ನಾವು ಆ್ಯಡ್ ಮಾಡ್ಕೊಂಡು ಹೋಗಬೇಕು. 30, 62, 47 ಈ ಥರ 30ಇಂದ ಹಿಡಿದು 24 ತನಕ ನಾವು ಆ್ಯಡ್ ಮಾಡಬೇಕು. ನಾವು ಆ ಥರ ಆ್ಯಡ್ ಮಾಡೋವಾಗ ನಮಗೆ ಟೋಟಲ್ ವ್ಯಾಲ್ಯೂ, ಸೊ ನೀವು ಇದಕ್ಕೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ವ್ಯಾಲ್ಯೂ ನಮಗೆ 413 ಸಿಗುತ್ತೆ. ಡಿವೈಡೆಡ್ ಬೈ ಎನ್. ಎನ್ ಏನಪ್ಪ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಇಲ್ಲಿ ಎಷ್ಟು ನಂಬರ್ಸ್ ಕೊಟ್ಟಿದ್ದಾರೆ? ಮಾರ್ಕ್ಸ್ ಆಫ್ 10 ಸ್ಟೂಡೆಂಟ್ಸ್ ಅಂತ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಡೈರೆಕ್ಟ್ ಆಗಿ 10 ಅಂತ ಹಾಕ್ಕೊಳ್ಳಿ. ಈಗ 413 ಡಿವೈಡೆಡ್ ಬೈ 10, ದಟ್ ಇಸ್ 41.3. ಸೊ ದಿಸ್ ಈಸ್ ಯೋರ್ ಅರಿಥಮೆಟಿಕ್ ಮೀನ್. ಸೊ ಹೀಗೆ ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಅನ್ಗ್ರೂಪ್ ಡೇಟಾದು ಅರ್ಥಮೆಟಿಕ್ ಮೀನ್ ಸಿಗುತ್ತೆ. ಥ್ಯಾಂಕ್ ಯು.